ಹಾಯ್ ನಮಸ್ಕಾರ, ಎಲ್ಲರಿಗೂ ಆರ್ ಕೆ ಟಿವಿಗೆ ಸ್ವಾಗತ. ನಾನು ಮಾನ್ಯ. ಕೃತಕ ಬುದ್ಧಿಮತ್ತೆಯು ಪ್ರಪಂಚದಾದ್ಯಂತ ನಡೆಯುತ್ತಿರುವ ಕೈಗಾರಿಕೆಗಳು ಹಾಗೂ ಆರ್ಥಿಕತೆಯನ್ನು ಬದಲಿಸುತ್ತಿದೆ. ಈ ಬದಲಾವಣೆಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶವು ಮುಂಚೂಣಿಯಲ್ಲಿದೆ. ನವೀನ್ಯತೆಯ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಮೂಲಕ ನಮ್ಮ ಎಐ ಆಧಾರಿತ ಉತ್ಪನ್ನಗಳು ಎಲ್ಲರಿಗೂ ಲಭ್ಯವಾಗಿಸಬಹುದು ಮತ್ತು ದೇಶದ ವೈವಿಧ್ಯಮಯ ಅಗತ್ಯಗಳಿಗೆ ಪೂರಕವಾಗಿ ಹೊಂದಿಸಿಕೊಳ್ಳಬಹುದಾಗಿದೆ. ಎಐ ಜಾಗತಿಕ ಮಟ್ಟದಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಬದಲಿಸುತ್ತಿದೆ. ಓಪನ್ ಸೋರ್ಸ್ ತಂತ್ರಜ್ಞಾನವು ಈ ಬದಲಾವಣೆಯ ಮೂಲವಾಗಿದೆ. ಭಾರತದಲ್ಲಿ ಈ ಮಿಷನ್ ಭಾರಿ ಮಹತ್ವದಾಗಿದೆ, ಏಕೆಂದರೆ ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಡೆವಲಪರ್ಸ್ಗಳ ತಂಡವಿದೆ ಹಾಗೂ ಪ್ರತಿಭಾವಂತರು ಕೂಡ ಇದ್ದಾರೆ. ಅವರೆಲ್ಲರೂ ಎಐ ಆಧಾರಿತ ಡಿಜಿಟಲ್ ಬದಲಾವಣೆಯ ಕ್ರಾಂತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ನಾವು ಬೆಂಗಳೂರಿನಲ್ಲಿ ಬಿಲ್ಡ್ ವಿತ್ ಎಐ ಸಮಾವೇಶವನ್ನು ಆಯೋಜಿಸಿದ ಕಾರಣ ಏನೆಂದರೆ, ನಾವು ದೇಶದ ಡಿಜಿಟಲ್ ವ್ಯವಸ್ಥೆಯ ಅಗಾಧ ಸಾಮರ್ಥ್ಯವನ್ನು ಗಮನಿಸುತ್ತಿದ್ದೇವೆ. ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಎಐ ಅಳವಡಿಕೆ ಮತ್ತು ಸಂಯೋಜನೆ ಬಹಳ ವೇಗವಾಗಿ ನಡೆಯಬಹುದಾಗಿದೆ. ಓಪನ್ ಸೋರ್ಸ್ ಮಾಡೆಲ್ಗಳು ಈ ಕ್ರಾಂತಿಗೆ ಹೆಚ್ಚಿನ ಕೊಡುಗೆ ನೀಡಬಲ್ಲವು. ಜೊತೆಗೆ ಡೆವಲಪರ್ಸ್ಗಳಿಗೂ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು ಮತ್ತು ಉದ್ಯಮಗಳಿಗೆ ಭಾರತದಲ್ಲಿ ಎದುರಾಗುವ ಸವಾಲುಗಳನ್ನು ಸೂಕ್ತವಾಗಿ ಎದುರಿಸಲು ಕಡಿಮೆ ವೆಚ್ಚದ ಅತ್ಯುತ್ತಮ ಉತ್ಪನ್ನಗಳನ್ನು ನಿರ್ಮಿಸಲು ಅನುವು ಮಾಡಿಕೊಡಬಹುದಾಗಿದೆ. ಬಿಲ್ಡ್ ವಿತ್ ಎಐ ಸಮಾವೇಶದ ಭಾಗವಾಗಿ ನಾವು ಡೆವಲಪರ್ಸ್ಗಳಿಗೆ ನೆರವು ನೀಡಲು ಮತ್ತು ಮೆಟಾ ಲ್ಯಾಬ್ ಓಪನ್ ಪ್ಲಾಟ್ಫಾರ್ಮ್ ಅನ್ನು ಬಳಸಿಕೊಂಡು ಹೊಸ ಆವಿಷ್ಕಾರದಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಹಾಗೂ ಇದಕ್ಕೆ ಪ್ರೋತ್ಸಾಹ ನೀಡಲು ನಾವು ಎಐ ಹ್ಯಾಕಥಾನ್ ಅನ್ನು ಕೂಡ ಆಯೋಜಿಸಿದ್ದೇವೆ. ಇದಕ್ಕೆ 1,500ಕ್ಕೂ ಹೆಚ್ಚಿನ ನೋಂದಣಿಗಳು ಮತ್ತು 350ಕ್ಕೂ ಹೆಚ್ಚಿನ ಪ್ರಪೋಸಲ್ಸ್ಗಳು ಕೂಡ ಬಂದಿವೆ. ಹಾಗೆ 90ಕ್ಕೂ ಹೆಚ್ಚಿನ ತಂಡಗಳು ಭಾಗವಹಿಸುತ್ತಿದೆ. ಅಂತಿಮವಾಗಿ ಕ್ಯೂರ್ ಫ್ರಮ್ ಎಐ, ಸಿವಿಕ್ ಫಿಕ್ಸ್ ಮತ್ತು ಎವಲಾಸ್ಮೆಂಟ್ ತಂಡಗಳು ವಿಜೇತವಾಗಿ ಹೊರಹೊಮ್ಮಿದವು ಎಂಬ ಮಾಹಿತಿ ಕೂಡ ಇದೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ನ್ಯೂಸ್ಗಾಗಿ ನೋಡ್ತಾ ಇರಿ ಆರ್ ಕೆ ಟಿವಿ ಕನ್ನಡ. ಧನ್ಯವಾದ.